ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಎರಡೂ ಕೂಡ ಅತಿ ಹೆಚ್ಚಿನ ಒಂದು ಹೈ ವೋಲ್ಟೇಜ್ ಪಂದ್ಯ. ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಎಲ್ಲ ಕನ್ನಡಿಗರು ರಾಜ್ಯಾದ್ಯಂತ ಎಲ್ಲ ನಮ್ಮ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದಾರೆ. ಮತ್ತು ಆ ಪಿಚ್ ಏನಿದೆ, ಆ ಒಂದು ಪಿಚ್ಚು ನಮ್ಮ ಬ್ಯಾಟ್ಸ್ಮನ್ಗಳೇ ಭಾಳ ಒಂದು ಅನುಕೂಲ ಆಗೋಂಥ ಪಿಚ್ ಅದು. ಎಲ್ಲ ತುಂಬ ಅತಿ ಹೆಚ್ಚಿನ ಒಂದು ರನ್ಸ್ ಮಾಡುವಂಥ ಪಿಚ್ ಅದು. ವಿರಾಟ್ ಕೊಹ್ಲಿಯಿಂದ ಹಿಡಿದು ಪ್ರತಿಯೊಂದು ಬ್ಯಾಟ್ಸ್ಮನ್ ಕೂಡ ಏನು ಸೆಂಚುರಿ ಬಾರಿಸೋಂಥ ನಿರೀಕ್ಷೆಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ RCB ಗೆದ್ದೇ ಗೆಲ್ಲುತ್ತೆ ಅಂತ ತುಂಬ ನಿರೀಕ್ಷೆಯಲ್ಲಿದ್ದೀವಿ ಸರ್. ಈಗ RCB CSK ಎರಡೂ ಕೂಡ ಸಮಬಲ ಇದೆ. ಬೆಂಗಳೂರು ತವರು ಜಿಲ್ಲೆಯಲ್ಲಿ ಆಡ್ತಾ ಇರೋದ್ರಿಂದ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದೇ ಗೆಲ್ಲುತ್ತೆ. ಯಾಕೆಂತಂದರೆ ಬ್ಯಾಟ್ಸ್ಮನ್ನು ಮತ್ತು ಎಲ್ಲ ಬೌಲರ್ಸ್ಗಳು ಎಲ್ಲ ಫಾರ್ಮಲ್ಲಿದ್ದಾರೆ, ಅತಿ ಹೆಚ್ಚಿನ ರನ್ಗಳು ಕೂಡ ಗಳಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. RCB ಮತ್ತು ಚೆನ್ನೈ ನಡುವೆ ನಡೆಯುವಂಥ ಪಂದ್ಯದಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ, ಎರಡು ಸಮಬಲದಲ್ಲಿದೆ. ನಾವು RCB ಈ ಮ್ಯಾಚಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ನಮಗಿದೆ. IPL ಅಂತಂದರೆ RCB ಅಂದರೆ IPL, RCB ಅಂದರೆ ಕೊಹ್ಲಿ ಅಂತಂದರೆ RCB. ಈ ರೀತಿ ಉತ್ತಮವಾದಂಥ ಫಾರ್ಮಲ್ಲಿ ನಮ್ಮ ಎಲ್ಲ ಬ್ಯಾಟ್ಸ್ಮನ್ಗಳು ಇದ್ದಾರೆ, ಅದೇ ರೀತಿ ಬೌಲರ್ಸ್ ಕೂಡ ಇದ್ದಾರೆ. ಉದಾಹರಣೆಗೆ ಕೊಹ್ಲಿ ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, ಅದೇ ಥರ ಪಟಿದಾರ್ ಕೂಡ ಚೆನ್ನಾಗಿ ಆಡಿದ್ದಾರೆ. ದೇವದತ್, ನಮ್ಮ ಕರ್ನಾಟಕದ ಪ್ರತಿಭೆ ದೇವದತ್ ಪಡಿಕುಲ ತುಂಬ ಚೆನ್ನಾಗಿ ಆಡಿದ್ದಾರೆ. ನಾಳೆ ಇವತ್ತು ನಡೆಯುವಂಥ ಮ್ಯಾಚಲ್ಲಿ ನಮ್ಮ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ನನ್ನ ಪ್ರಕಾರ ಯಾವುದೇ ಸ್ಟ್ರಾಟಜಿನ ಅಂದರೆ ವಿರುದ್ಧವಾದಂಥ ಟೀಮು ಮಾಡಿದ್ರೂ ಕೂಡ ನಮ್ಮ RCBನ ಕಟ್ಟಾಕಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ತುಂಬ ಚೆನ್ನಾಗಿ ಆಗ್ತಾರೆ, ಗೆಲ್ತಾರೆ. ಈಗಾಗಲೇ ಲಾಸ್ಟು ಕಪ್, ಈ ಸಲ ಕಪ್ ನಮ್ಮದೇನೆ. ಈಗಾಗಲೇ ಮೊದಲನೇ ಮ್ಯಾಚಲ್ಲಿ ಈಗಾಗಲೇ ಜೈಬೇರಿ ಹೊಂದಿದೆ ನಮ್ಮ RCB ಮ್ಯಾಚು. ಈಗಲೂ ಕೂಡ ಎರಡನೇ ಮ್ಯಾಚಲ್ಲೂ ಕೂಡ ಜೈಬೇರಿ ಹೊಂದಿದೆ ಅನ್ನೋಂಥ ಭರವಸೆ ನಮಗಿದೆ. ಚೆನ್ನೈ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.